ಹಾಲೆಲ್ಲೂಯ, ದೇವರಿಗೆ ಸ್ತೋತ್ರ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಈ ದಿನ ಭಾನುವಾರ ಪ್ರಿಯರೇ, ನಮ್ಮ ಯೇಸು ಪುನರುತ್ಥಾನನಾದ ದಿನವಾಗಿದೆ. ಇನ್ನು ಯೇಸು ಜನಿಸಲೇ ಇಲ್ಲವಲ್ಲ, 25ನೇ ತಾರೀಕಿಗೆ ಜನಿಸಿದಾರಲ್ಲವೋ, ಈ ದಿನ ಇನ್ನೂ 21 ಅಲ್ಲವೋ ಅನ್ನಬಹುದೇನೋ. ಯೇಸು 25ನೇ ತಾರೀಕಿನಂದು ಜನಿಸಿಲ್ಲ. ಆ ತಾರೀಕು ಆತನ ಜನ್ಮದಿನ ನಿಜವಾಗ್ಲೂ ಆಗಿದೆಯೋ ಇಲ್ಲವೋ ಯಾರಿಗೇ ಗೊತ್ತು. ಆತನು ಜನಿಸಿದ್ದು ಮಾತ್ರ ವಾಸ್ತವ. ಆ ವಿಷಯದಲ್ಲಿ ಅನುಮಾನವಿಲ್ಲ, ಸಂದೇಹವಿಲ್ಲ. ಇದು ಹಿಸ್ಟರಿ, ಇದನ್ನು ಯಾರೂ ಮಾರ್ಪಡಿಸ್ಲಿಕ್ಕಾಗಲ್ಲ. ನೋಡಿ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು 2000 ಅಂದರೆ 2025 ಇಯರ್ಸ್ ಆಗ್ತಿದೆ ಎಂದು ನಮ್ಮ ಕ್ಯಾಲೆಂಡರೇ ಹೇಳುತ್ತೆ. ಹೆಚ್ಚು ಕಡಿಮೆ ಒಂದು 4 ಇಯರ್ಸ್ ಆ ಕಡೆ ಈ ಕಡೆ ಇರಬಹುದು. ಆತನು ಇರುವಾತನಾಗಿದ್ದಾನೆ, ಈ ಲೋಕಕ್ಕೆ ಬಂದಾತನಾಗಿದ್ದಾನೆ, ನಮಗೋಸ್ಕರ ಮರಣ ಹೊಂದಿ ಪುನರುತ್ಥಾನ ಹೊಂದಿದಾತನಾಗಿದ್ದಾನೆ. ದಿನಾಲೂ ಈ ಮಾತು ಹೇಳ್ತಿದ್ದೇನೆ, ಯಾಕಂದರೆ ಅನೇಕರಿಗೆ ಮಾತು ಗೊತ್ತಿಲ್ಲ. ಯೇಸು ಕ್ರಿಸ್ತನು ಯಾಕೆ ಬಂದಿದ್ದಾರೆ ಈ ಲೋಕಕ್ಕೆ? ನಮ್ಮಿಂದ ಪೂಜಿಸಲ್ಪಡುವುದಕ್ಕಾಗಿಯೋ, ಇಲ್ಲವೇ ನಾವು ಆತನ ಕುರಿತು ಹಾಡು ಹಾಡುವುದಕ್ಕಾಗಿಯೋ, ಇಲ್ಲವಾದರೆ ನಾವು ಚೆನ್ನಾಗಿ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡಿಕೊಳ್ಳುವುದಕ್ಕಾಗಿ ಕೇಕ್ಗಳಾಗಲಿ, ಹೊಸ ವಸ್ತ್ರ ಧರಿಸುವುದಾಗಲಿ, ಚರ್ಚಸ್ನಲ್ಲಿ ಹಾಡಾಗಲಿ, ಡಾನ್ಸ್ ಆಗಲಿ, ಆಡಂಬರ ಆರ್ಭಾಟ ಮಾಡುವುದಕ್ಕಾಗಿಯೋ ಯೇಸು ಕ್ರಿಸ್ತನು ಬಂದಿರೋದು? ಅಷ್ಟಕ್ಕೂ ಯಾಕೆ ಬಂದಿದ್ದಾರೆ ಯೇಸು ಕ್ರಿಸ್ತನು? ಸೈತಾನನ ಕೃತ್ಯಗಳೆಲ್ಲ ಲಯಪಡಿಸುವುದಕ್ಕಾಗಿಯೇ ಮನುಷ್ಯಕುಮಾರನು ಪ್ರತ್ಯಕ್ಷನಾದನು. ಆ ವಾಕ್ಯ ಏನು ಹೇಳುತ್ತೆ ನೋಡಿ, ಯೋಹಾನನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನ. ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ. ಆದಿಯಿಂದಲೂ ಸೈತಾನನು ಪಾಪ ಮಾಡುವವನಾಗಿದ್ದಾನಲ್ಲ. ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು. ಒಂದು ಮಗು ನಮಗಾಗಿ ಹುಟ್ಟಿಯದೇ ಅಷ್ಟೇ, ವರದ ಮಗನು ನಮಗೆ ದೊರೆತನು ಎಂಬ ಪ್ರವಾದನೆ ನೆರವೇರಿತು. ಯೇಸು ಕ್ರಿಸ್ತನು ಮಗುವಾಗಿ ಬಂದಿರುವ ಮಾತು ವಾಸ್ತವವೇ, ಆದರೆ ಆತನು ನಿತ್ಯನಾದ ತಂದೆಯಾಗಿದ್ದಾನೆಂಬ ಸಂಗತಿ ನೆನಪಿಟ್ಕೊಳ್ಬೇಕು. ಆತನು ಆದಿಯೂ ಅಂತ್ಯವೂ ಇಲ್ಲದವನಾಗಿದ್ದಾನೆ. ಈ ಲೋಕಕ್ಕೆ ಆತನು ಬರಲು ಕಾರಣವೇನೆಂದರೆ, ನಾವು ಸೈತಾನನ ಕೈಗೆ ಸಿಕ್ಕಾಕೊಂಡು ಮೋಸ ಹೋಗುತ್ತಿರುವ ನಮ್ಮ ಈ ಮಾನವ ಜಾತಿಯನ್ನು ಬಿಡಿಸುವುದಕ್ಕಾಗಿ, ಸೈತಾನನಿಗೂ ಅವನ ಅನುಯಾಯಿಗಳಿಗೂ ಸಿದ್ಧ ಮಾಡಿರುವ ಭಯಂಕರವಾದ ನರಕದಿಂದ ನಮ್ಮನ್ನು ತಪ್ಪಿಸುವುದಕ್ಕಾಗಿಯೂ, ಸೈತಾನನ ತಲೆಯನ್ನು ಜಜ್ಜಿ ಹಾಕುವುದಕ್ಕಾಗಿ, ಅವನನ್ನು ಸೋಲಿಸಿ ಆತನ ಕೈಯಲ್ಲಿರುವ ನಮ್ಮನ್ನು ಬಿಡಿಸುವುದಕ್ಕಾಗಿಯೇ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾರೆ. ಸೈತಾನನ ಕೆಲಸಗಳು ಅಂದರೆ ಸುಳ್ಳು, ಮೋಸ, ನಿಂದೆಗಳು, ಬಲವಂತಗಳು, ಸ್ವಾರ್ಥ, ಕಕ್ಷ, ದ್ವೇಷ, ಪ್ರತಿಕಾರ, ಇಚ್ಛೆಗಳು, ಶರೀರದ ಇಚ್ಛೆಗಳು, ಇವೆಲ್ಲ ಅವನ ಕೆಲಸಗಳಾಗಿವೆ. ಮಾನವನು ಇವುಗಳಿಗೆ ಬಲಿಯಾಗಿ ಹೊರಬರಲಿಕ್ಕಾಗ್ತಾ ಇಲ್ಲ. ಅವುಗಳಿಂದ ಬಂಧಿತರಾಗಿ ಮುಳುಗಿ ಹೋಗಿದ್ದಾರೆ. ಸಹಜವಾದ ಮನುಷ್ಯನಿಗೆ ಶಾಂತಿ ಸಮಾಧಾನವಿಲ್ಲದೆ ಸಮಸ್ಯೆಗಳ ಬಲೆಯಲ್ಲಿ ಸಿಕ್ಕಾಕೊಂಡು ಬೇಸತ್ತು ಹೋಗಿದ್ದಾರೆ, ಕುಗ್ಗಿ ಹೋಗಿದ್ದಾರೆ. ಸೈತಾನನಿಗೆ ಸೋಲಿಸುವಾಗ ಅವನ ಕೈಯಲ್ಲಿರುವ ನಮಗೆ ಬಿಡುಗಡೆ ದೊರಕುತ್ತೆ. ಅವನು ಶಕ್ತಿಹೀನನಾಗುವಾಗ ನಾವೇ ಈ ಸೈತಾನನನ್ನು ಸೋಲಿಸುವವರಾಗಿರ್ತೇವೆ. ನಮ್ಮ ಪಕ್ಷದಲ್ಲಿರುವುದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾರೆ, ಪ್ರತ್ಯಕ್ಷನಾಗಿದ್ದಾರೆ. ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕಾಗಿಯೇ ನಾನು ಬಂದಿದ್ದೇನೆ ಎಂದು ಹೇಳಿದ ಯೇಸು ಈ ದಿನ ಪ್ರತಿ ಪಾಪದ ಉರುಳಿನಿಂದ ಮಾನವರನ್ನು ಬಿಡಿಸುವುದಕ್ಕಾಗಿ, ನರಕಕ್ಕೆ ಹೋಗುತ್ತಿರುವ ಮನುಷ್ಯರನ್ನು ರಕ್ಷಿಸಿ ನಿತ್ಯ ರಾಜ್ಯದ ವಾರಸುದಾರರಾಗಿ ಮಾಡುವುದಕ್ಕಾಗಿಯೇ ಯೇಸು ಈ ಲೋಕಕ್ಕೆ ಬಂದಿದ್ದಾರೆ. ಸೈತಾನನ ಕ್ರಿಯೆಗಳೆಲ್ಲ ಲಯಗೊಳಿಸುವುದಕ್ಕಾಗಿ, ನಾಶ ಮಾಡುವುದಕ್ಕಾಗಿ. ಸುಳ್ಳು, ಮೋಸಗಳು, ಕೋಟ್ಯಾಂತರ ಲಂಚ ತೆಗೆದುಕೊಳ್ಳೋದು, ದೌರ್ಜನ್ಯಗಳು, ಬಲಾತ್ಕಾರಗಳು, ಏನು ನಡೀತಾ ಇದೆ ನೋಡಿ ಪ್ರಪಂಚದಾದ್ಯಂತ. ನ್ಯೂಸ್ ನೋಡುವಾಗ ನಿಮಗೆ ಗೊತ್ತಾಗುತ್ತೆ ಅಲ್ಲವೋ? ಸೈತಾನನು ಮನುಷ್ಯರನ್ನು ಮರಳುಗೊಳಿಸಿ ಅವರ ಮುಂದೆ ಎರೆ ಹಾಕಿ, ಗಾಳ ಹಾಕಿ ಮನುಷ್ಯರನ್ನು ಹಿಡಿದುಕೊಂಡು ಬಂಧಿಸಿ ಸಂತೋಷ ಪಡ್ತಿದ್ದಾನಲ್ಲವೇ? ಪ್ರತಿಯೊಬ್ಬರು ಒಂದಲ್ಲ ಒಂದು ಸಮಸ್ಯೆಗೆ ಸಿಕ್ಕಾಕೊಂಡು ಒದ್ದಾಡುತ್ತಾ ಅಳದೇ ಇರುವ ಒಂದು ದಿನವೂ ಇಲ್ಲದಂತಹ ಪರಿಸ್ಥಿತಿ ಈ ದಿನ ಮನುಷ್ಯರ ಜೀವಿತದಲ್ಲಿ ನೋಡ್ತೇವೆ. ಪೂರ್ವಕಾಲದಲ್ಲಿ ಶೋಕಿಸುತ್ತಾ ಅಳ್ತಾ ಇದ್ರು, ಈಗ ಮನುಷ್ಯರು ಬಹಳ ಸೂಕ್ಷ್ಮವಾಗಿ ತಯಾರಾಗಿದ್ದಾರಲ್ಲವೇ?
ಆ ದುಃಖ ಹಾಗೆ ಹೃದಯದೊಳಗೆ ನುಂಗಿಕೊಂಡು ಆ ದುಃಖದ ನಿಮಿತ್ತ ಡಿಪ್ರೆಷನ್ಗೆ ಒಳಗಾಗ್ತಿದ್ದಾರೆ. ಅನೇಕರು ಈ ದಿನ ಕುಗ್ಗುವಿಕೆಗೆ ಒಳಗಾಗಿದ್ದಾರೆ. ಇಂತಹ ಸ್ಥಿತಿಯಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿ ಎದಕ್ಕೋಸ್ಕರ ದೇವರು ನಮ್ಮನ್ನು ಸೃಷ್ಟಿಸಿದಾರೋ ಅದಕ್ಕೋಸ್ಕರವೇ ನಾವು ಬದುಕುವ ಹಾಗೆ ಸೈತಾನನ ಕೈಯಲ್ಲಿ ಸಿಕ್ಕಾಕೊಂಡಿರುವ ನಮ್ಮನ್ನು ಬಿಡಿಸುವುದಕ್ಕೋಸ್ಕರ ಅವನ ಕ್ರಿಯೆಗಳನ್ನೆಲ್ಲ ನಾಶನ ಮಾಡುವುದಕ್ಕಾಗಿ, ಅವನಿಗೆ ಇನ್ಯಾಕ್ಟಿವ್ ಮಾಡುವುದಕ್ಕಾಗಿ ರಕ್ತ ಮಾಂಸಧಾರಿಯಾಗಿ ಬಂದನು. ಮರಣದಿಂದಲೇ ಮರಣಾಧಿಕಾರಿಯಾದ ಸೈತಾನನನ್ನು ಲಯಗೊಳಿಸುವುದಕ್ಕಾಗಿ ಬಂದನು. ಹೌದು ಪ್ರಿಯರೇ, ಮರಣವನ್ನೇ ಜಯಿಸಿ ಯೇಸು ಮೃತ್ಯುಂಜಯನಾದರು. ಹೌದು, ನಾನು ಸತ್ತಿದ್ದೆ, ಆದರೆ ಸದಾಕಾಲ ಜೀವಿಸುವವನಾಗಿದ್ದೇನೆಂದು ಯೇಸು ಹೇಳಿದಾರಲ್ಲವೇ? ಆತನು ಪಾತಾಳದ ಬೀಗದ ಕೈಗಳು ನನ್ನ ಕೈಯಲ್ಲಿವೆ ಎಂದು ಹೇಳಿದರು. ಮನುಷ್ಯರನ್ನು ಹಿಡಿದುಕೊಂಡು ಪಾತಾಳದಲ್ಲಿ ಎಸೆಯುತ್ತಿದ್ದಾನೆ ಸೈತಾನನು. ಆದರೆ ಸೈತಾನನನ್ನು ಸೋಲಿಸಿ ಪಾತಾಳದ ಬೀಗದ ಕೈಗಳನ್ನು ಯೇಸುಕ್ರಿಸ್ತನು ತನ್ನ ಕೈವಶ ಮಾಡಿಕೊಂಡರು. ಈ ದಿನ ಯೇಸುವಿನಲ್ಲಿ ನಂಬಿಕೆ ಇಟ್ಟಂಥವರನ್ನು ಜಯಶಾಲಿಗಳನ್ನಾಗಿ ಜೀವಿಸುವಂತೆ ಮಾಡಲು, ಪರಿಶುದ್ಧರನ್ನಾಗಿ ಜೀವಿಸುವಂತೆ ಮಾಡಲು, ಕ್ರಿಸ್ತನಲ್ಲಿದ್ದವರನ್ನು ನಿತ್ಯ ಜೀವಕ್ಕೆ ವಾರಸುದಾರರನ್ನಾಗಿ ಮಾಡುವುದಕ್ಕಾಗಿ ಯೇಸು ಶಿಲುಬೆಯ ಮೇಲೆ ತನ್ನನ್ನು ಅರ್ಪಿಸಿಕೊಟ್ರು. ಭಾನುವಾರ ದೇವರ ಆಲಯಕ್ಕೆ ಹೋಗಿ ದೇವಜನರೆಲ್ಲ ಸೇರಿ ದೇವರನ್ನು ಹಾಡಿ ಸ್ತುತಿಸುತ್ತಿರುವಾಗ, ಆರಾಧಿಸುತ್ತಿರುವಾಗ, ಪರಿಶುದ್ಧಾತ್ಮನ ಕಾರ್ಯಗಳು ನಡೆಯುತ್ತಾ ಇರುವಾಗ ಸೈತಾನನು ಲಯಗೊಳ್ಳುತ್ತಾ ಇದ್ದಾನೆ. ಸೈತಾನನು ಸೋತು ಹೋದ ಶತ್ರುವಾಗಿದ್ದಾನೆ. ಅವನಿಗೆ ಭಯಪಡುವ ಅಗತ್ಯವೇ ಇಲ್ಲ. ಯೇಸು ತನ್ನ ರಕ್ತ ಕೊಟ್ಟು ಕೊಂಡುಕೊಂಡಿದ್ದಾರೆ ತನ್ನ ಸಭೆಯನ್ನು. ಸಭೆ ಅಂದರೆ ನಾವೇ. ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಿರುವ ಸ್ತ್ರೀ ಪುರುಷರು, ಮಾನವರು, ನಿರ್ದೋಷವಾಗಿಯೂ ನಿಷ್ಕಳಂಕವಾಗಿಯೂ ಸಭೆಯಾಗಿ ನಾವಿರಬೇಕೆಂದು ತನ್ನ ರಕ್ತ ಸುರಿಸಿ ನಮ್ಮನ್ನು ಕೊಂಡುಕೊಂಡಿದ್ದಾರೆ. ಆಲಯಕ್ಕೆ ಹೋಗ್ತೇವೆ, ಸಭೆಗೆ ಹೋಗ್ತೇವೆ ಎಂಬ ಪದ ಬಳಸ್ತೇವೆ. ಆದರೆ ಸಭೆ ಅಂದರೆ ಬಿಲ್ಡಿಂಗ್ ಅಲ್ಲ ಪ್ರಿಯರೇ. ನಾವೇ ಆತನ ಸಭೆಯಾಗಿದ್ದೇವೆ. ನಾವೇ ಆತನ ಆಲಯ, ನಾವೇ ಆತನ ಮನೆ ಎಂಬುದಾಗಿ ಬೈಬಲ್ ಹೇಳ್ತದೆ. ಕರ್ತನ ನಾಮದಲ್ಲಿ ಎಲ್ಲಿ ಇಬ್ಬರು ಮೂವರು ಒಂದೇ ಮನಸ್ಸಿನಿಂದ ಯಾವುದನ್ನು ಬಂಧಿಸುತ್ತಾರೋ ಅದು ಬಂಧಿಸಲ್ಪಡುತ್ತೆ, ಯಾವುದನ್ನು ಬಿಡಿಸುತ್ತಾರೋ ಅದು ಬಿಡುಗಡೆಯಾಗುತ್ತೆ. ಒಮ್ಮೆ ಆ ವಚನ ನೋಡೋಣ ಬನ್ನಿ. ಮತ್ತಾಯನ ಸುವಾರ್ತೆ, ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ, ಅದರಲ್ಲಿ 18ನೇ ವಚನದಿಂದ ವಾಕ್ಯ ಓದುತ್ತಾ ಇದ್ದೇನೆ, ಗಮನ ಕೊಟ್ಟು ಕೇಳಿ. ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ಈ ಬಂಡೆ ಅಂದ್ರೆ ಪೇತ್ರ ಎಂಬ ಬಂಡೆ ಅಲ್ಲ ಪ್ರಿಯರೇ. ನೀನು ಜೀವಸ್ವರೂಪನಾದ ದೇವರ ಮಗನಾಗಿರುವ ಕ್ರಿಸ್ತನಾಗಿದ್ದಿ ಎಂದು ಪೇತ್ರ ಒಪ್ಪಿಕೊಂಡನಲ್ಲವೇ? ಆ ಸ್ಟೇಟ್ಮೆಂಟ್ ಮೇಲೆ, ಆ ಒಪ್ಪಿಕೊಳ್ಳುವಿಕೆಯ ಮೇಲೆ, ನೀನು ಸಜೀವನಾದ ದೇವರ ಕುಮಾರನಾಗಿದ್ದಿ ಎಂಬ ಅಂಶದ ಮೇಲೆ, ಎಂಬ ಸತ್ಯದ ಮೇಲೆ ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ. ಯಾರ್ಯಾರು? ನನ್ನ ದೇವರು ಸಜೀವವಾಗಿದ್ದಾರೆ, ನನ್ನ ಕರ್ತನು ನನಗೋಸ್ಕರ ಮರಣ ಹೊಂದಿ ತಿರುಗಿ ಎದ್ದು ಬಂದಾತನಾಗಿದ್ದಾನೆ, ಆತನು ದೇವಕುಮಾರನಾಗಿದ್ದಾನೆ, ದೇವರೇ ಆಗಿದ್ದಾರೆ, ಪರಲೋಕದ ಮಹಿಮೆಯನ್ನು ಬಿಟ್ಟು ನನಗೋಸ್ಕರ ಬಂದಿದ್ದಾರೆಂದು ಯಾರೆಲ್ಲ ನಂಬುತ್ತಾರೋ, ಆತನು ನನಗೋಸ್ಕರ ಶಿಲುಬೆಯಲ್ಲಿ ಮರಣ ಹೊಂದಿದ್ದಾನೆಂದು ನಂಬಿ ಯಾರು ಪಶ್ಚಾತ್ತಾಪ ಪಡ್ತಾರೋ, ಯಾರೆಲ್ಲ ತಮ್ಮ ಪಾಪ ಬಿಟ್ಟು ಶುದ್ಧರಾಗುತ್ತಾರೋ ಅದೇ ಸಭೆಯಾಗಿದೆ, ಮೊದಲಗಿತ್ತಿಯ ಸಭೆ. ಈ ಸತ್ಯದ ಮೇಲೆಯೇ ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ ಅನ್ನುತ್ತಾರೆ. ಮುಂದೆ ಇನ್ನೊಂದು ಒಳ್ಳೆ ಮಾತು ಹೇಳಲಾಗಿದೆ ನೋಡಿ, ನಾನು ನನ್ನ ಸಭೆಯನ್ನು ಕಟ್ಟುವೆನು. ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು ಎಂದು ನಿನಗೆ ಹೇಳುತ್ತೇನೆ. ಪಾತಾಳ ಲೋಕದ ದ್ವಾರಗಳು ಸಭೆಯ ಮುಂದೆ ನಿಲ್ಲಲಾರವು. ನಾವು ದೇವರ ಸಭೆಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡುತ್ತಾ ಇರುವಾಗ ನಮಗೆ ಗೊತ್ತಾಗಲಾರದಂತೆ ಪಾತಾಳದಲ್ಲಿ ಯಾರು ಬಿದ್ದೋಗಲಾರದ ಹಾಗೆ ನಾವು ಮಾಡಿದ ಪ್ರಾರ್ಥನೆಯ ಮೇರೆಗೆ ನಾವು ನಂಬಿಕೆ ಇಟ್ಟು ಆತನ ನಾಮ ಅಂಗೀಕರಿಸಿರುವುದಕ್ಕಾಗಿ, ಆತನ ನಾಮ ಪ್ರಕಟಿಸುತ್ತಾ ಇರುವುದಕ್ಕಾಗಿ ಆ ಪಾತಾಳದೊಳಗೆ ಯಾರೊಬ್ಬರೂ ಹೋಗಲಾರದಂತೆ ಆ ದ್ವಾರಗಳು ನಿಲ್ಲುವುದಿಲ್ಲ ಅಂತೆ. ಅಬ್ಬಾ, ಎಂತಹ ದೊಡ್ಡ ದೇವರು ನಮಗಿದ್ದಾರೆ ನೋಡಿ. ಆತನ ನಾಮದಲ್ಲಿ ಪಾಪ ಕ್ಷಮಾಪಣೆ ಇದೆ. ಯಾರೊಬ್ಬರೂ ನಾಶವಾಗುವುದು ನನಗಿಷ್ಟ ಇಲ್ಲ ಎಂದು ಹೇಳಿದ ಯೇಸು ಪ್ರತಿಯೊಬ್ಬರೂ ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಡುವುದಕ್ಕಾಗಿ, ಯೇಸು ಕ್ರಿಸ್ತನ ಸುವಾರ್ತೆಯ ಕುರಿತು ಪ್ರಕಟಿಸುವುದಕ್ಕಾಗಿಯೇ ದೇವರು ನಮಗೆ ಈ ಸಭೆ ಎಂಬುದಾಗಿ ಕೊಟ್ಟಿದ್ದಾರೆ. ಆತನ ನಾಮದಲ್ಲಿ ನಂಬಿಕೆ ಇಟ್ಟು ಆಧ್ಯಾತ್ಮಿಕವಾದ ಬಲವನ್ನು ಹೊಂದಿಕೊಳ್ಳುವುದಕ್ಕಾಗಿ, ಆ ಪರಲೋಕ ರಾಜ್ಯ ಹೋಗಲು ನಾವು ಸಿದ್ಧರಾಗುವುದಕ್ಕಾಗಿಯೇ ಸಭೆಗೆ ಹೋಗ್ತಿದ್ದೇವೆ ಎನ್ನುವಂತಹ ಸಂಗತಿ ದಯವಿಟ್ಟು ನಿಮ್ಮ ಮನಸ್ಸಲ್ಲಿಟ್ಕೊಳ್ರಿ.
ಇನ್ನೊಂದು ಮಾತು ದೇವರು ಹೇಳ್ತಾರೆ ನೋಡಿ, ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ನಾನು ಕೊಡುವೆನು. ಪಾತಾಳದ ದ್ವಾರಗಳನ್ನು ಆ ಬೀಗದ ಕೈಯಿಂದ ಮುಚ್ಚಿ ಹಾಕುವುದಕ್ಕಾಗಿ, ಪರಲೋಕದ ಬಾಗಿಲುಗಳನ್ನು ತೆರೆಯುವುದಕ್ಕಾಗಿ ದೇವರು ಆತನ ನಾಮದಲ್ಲಿ ನಮಗೆ ಕೃಪೆ ಕೊಟ್ಟಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪಾತಾಳವು ಮುಚ್ಚಲ್ಪಡುತ್ತದೆ, ಪರಲೋಕವು ತೆರೆಯಲ್ಪಡುತ್ತದೆ. ಪರಲೋಕ ರಾಜ್ಯದೊಳಗೆ ಒಬ್ಬನು ಪ್ರವೇಶಿಸಬೇಕಾದಾಗ ಯೇಸುವಿನ ನಾಮ ಉಪಯೋಗಿಸುವುದಾದರೆ ನನ್ನ ಮುಖಾಂತರವೇ ತಂದೆಯ ಬಳಿಗೆ ಹೋಗಬಲ್ಲನು. ಯೇಸುವಿನ ನಾಮದಲ್ಲಿ ಸೈತಾನನನ್ನು ಬಂಧಿಸುವುದಕ್ಕಾಗಿ, ಪಾತಾಳವನ್ನು ಮುಚ್ಚಿ ಹಾಕುವುದಕ್ಕಾಗಿ, ನಿತ್ಯ ನಾಶನಕ್ಕೆ ಹೋಗುತ್ತಿರುವವರನ್ನು ಮತ್ತೆ ಯೇಸುವಿನ ಕಡೆಗೆ ತಿರುಗಿಸುವುದಕ್ಕಾಗಿ ಸಭೆಗೆ ದೇವರು ಅಧಿಕಾರ ಕೊಟ್ಟಿದ್ದಾರೆ. ಸಭೆಗೆ ಹೋಗುತ್ತಾ ಇರುವಂತಹ ಕ್ರೈಸ್ತರೇ, ವಿಶ್ವಾಸಿಗಳೇ, ಏನೋ ಆಡಂಬರಕ್ಕಾಗಿ, ಹಬ್ಬದ ಸಂಭ್ರಮ ಇದ್ದಿದ್ದಕ್ಕಾಗಿ ಸಭೆಗೆ ಹೋಗೋದಾದರೆ ದೇವರು ಮೆಚ್ಚೋದಿಲ್ಲ ಪ್ರಿಯರೇ. ನಿಮ್ಮ ಹಬ್ಬದ ದಿನಗಳನ್ನು ನಾನು ಅಸಹಿಸಿಕೊಳ್ತೇನೆ ಅನ್ನುತ್ತಾರೆ ದೇವರು. ನಿಮ್ಮ ಹಾಡುಗಳ ಧ್ವನಿಯಲ್ಲಿ ನನಗೆ ಮನಸ್ಸಿಲ್ಲ ಅನ್ನುತ್ತಾರೆ. ನೀವು ಸತ್ಯವನ್ನು ಬೋಧಿಸಿರಿ, ಪರಿಶುದ್ಧರಾಗಿ ಜೀವಿಸಿರಿ, ಕರ್ತನಲ್ಲಿ ಆನಂದಿಸಿರಿ. ಮತ್ತೊಂದು ಮಾತು ಅಲ್ಲಿ ಹೇಳಲಾಗಿದೆ ನೋಡಿ, ಏನಂತೆ? ಅದೇ 19ನೇ ವಚನ, ನೀನು ಭೂಲೋಕದಲ್ಲಿ ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು. ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಎಂದು ಅವನಿಗೆ ಹೇಳಿದನು. ಹಾಲೆಲೂಯಾ! ಇಬ್ಬರು ಮೂವರು ಸೇರಿ ಈ ಭೂಲೋಕದಲ್ಲಿ ಸೈತಾನನ ಕ್ರಿಯೆಗಳನ್ನೆಲ್ಲ ಬಂಧಿಸುವುದಾದರೆ, ಸೈತಾನನ ಶಕ್ತಿಗಳನ್ನು ಎದುರಿಸುವುದಾದರೆ, ಸೈತಾನನು ತಂದ ಕೇಡಿನಿಂದ ಬಿಡಿಸಲ್ಪಡುವುದಕ್ಕಾಗಿ ಮೊಳಕಾಲೂರಿ ಪ್ರಾರ್ಥಿಸುವುದಾದರೆ, ಸೈತಾನನ ಒಂದು ಬಂಧನದಲ್ಲಿದ್ದಂಥವರನ್ನು ನಾವು ಬಿಡಿಸಬಲ್ಲೆವು. ಯಾವುದನ್ನು ನೀವು ಬಂಧಿಸುತ್ತೀರೋ ಅದು ಬಂಧಿಸಲ್ಪಡ್ತದೆ. ಸೈತಾನನನ್ನು ಬಂಧಿಸೋಣ, ಸೈತಾನನಿಂದ ಪೀಡಿಸಲ್ಪಡುವವರನ್ನು ಬಿಡಿಸೋಣ. ಇದು ಸಭೆಯ ಕೆಲಸವಾಗಿದೆ. ಸೈತಾನನಿಗೆ ನಿರ್ಶಕ್ತನನ್ನಾಗಿ ಮಾಡುವುದು, ಸೈತಾನನ ಕೈಗೆ ಸಿಕ್ಕಾಕೊಂಡು ಕುಗ್ಗಿ ಹೋಗುತ್ತಿರುವ, ಸೈತಾನನ ಕೈಯಿಂದ ಬಂಧಿತರಾಗಿ ನರಳಾಡುತ್ತಿರುವಂತಹ, ಪಾಪದ ಉರುಳಿನಲ್ಲಿ ಬಿದ್ದು ಎದ್ದೇಳಲಾರದ ಸ್ಥಿತಿಯಲ್ಲಿ ನಿರೀಕ್ಷೆ ಕಳಕೊಂಡಿರುವಂತಹ ಮಾನವ ಜಾತಿಯನ್ನು ವಿಮೋಚಿಸುವುದಕ್ಕೋಸ್ಕರವೇ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ನಮಗೆ ಆತನು ಅಧಿಕಾರ ಕೊಟ್ಟಿರುವುದರಿಂದ ಆತನ ನಾಮದಲ್ಲಿರುವ ಅಧಿಕಾರವನ್ನು ಬಳಸೋಣ. ಆ ದಿನ ಆತನು ತನ್ನ 12 ಮಂದಿ ಶಿಷ್ಯರನ್ನು ಕರೆದು ನಾನಾ ವಿಧವಾದ ರೋಗಗಳನ್ನು ಸ್ವಸ್ಥಪಡಿಸುವುದಕ್ಕೂ ದೆವ್ವಗಳನ್ನು ಹೊರದೋಡಿಸುವುದಕ್ಕೂ ಅವರಿಗೆ ಅಧಿಕಾರ ಕೊಟ್ಟನು ಎಂಬುದಾಗಿದೆ ಬೈಬಲ್ನಲ್ಲಿ. ರಾಜಾದಿ ರಾಜನು ಒಡೆಯರ ಒಡೆಯನೂ ಆಗಿರುವ, ಸರ್ವಾಧಿಕಾರಿಯಾಗಿರುವ ದೇವರು, ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಸರ್ವಶಕ್ತನಾದ ದೇವರು, ಸರ್ವೋನ್ನತನಾಗಿ ಸರ್ವಾಧಿಕಾರವುಳ್ಳವನಾಗಿರೋದ್ರಿಂದ ಆತನ ನಾಮವನ್ನು ಉಪಯೋಗಿಸಿ ಈ ದಿನ ಸೈತಾನನ ಕ್ರಿಯೆಗಳನ್ನೆಲ್ಲ ಬಂಧಿಸುವುದಕ್ಕಾಗಿ, ಸೈತಾನನ ಬಂಧನದಲ್ಲಿದ್ದವರನ್ನು ಬಿಡಿಸುವುದಕ್ಕಾಗಿ ದೇವರು ಆತನ ಮಾತು ಕೇಳಿ ಆತನಿಗೆ ಸಮರ್ಪಿಸಿಕೊಂಡವರಿಗೆ ಅಧಿಕಾರ ಕೊಡ್ತಿದ್ದಾನೆ. ಪ್ರಾರ್ಥಿಸುವುದಾದರೆ ಅದ್ಭುತಗಳನ್ನು ನೋಡ್ತೇವೆ. ಸುವಾರ್ತೆ ಮಾನವನನ್ನು ಬಂಧನಗಳಿಂದ ಬಿಡುಗಡೆ ಕೊಡುವಂಥದ್ದಾಗಿರೋದ್ರಿಂದ ಪ್ರಾರ್ಥನೆಯಿಂದ ಸುವಾರ್ತೆ ಪ್ರಕಟಿಸುವಾಗ ಅದ್ಭುತ ಕಾರ್ಯಗಳು ನಡೆಯುತ್ತವೆ. ಆಲಯದಲ್ಲಿ ಕೂಡಿ ಬಂದು ಆತ್ಮದಿಂದಲೂ ಸತ್ಯದಿಂದಲೂ ಆತನನ್ನು ಆರಾಧಿಸಿದಾಗ, ಆದಿಸಭೆಯ ಕಾಲದಲ್ಲಿ ಭೂಮಿಯೆಲ್ಲ ತಲೆ ಕೆಳಗಾದಂತೆ ಅದ್ಭುತ ಆಶ್ಚರ್ಯ ಕಾರ್ಯ ನಡೆದಂತೆ ಈ ಅಂತ್ಯಕಾಲದಲ್ಲಿಯೂ, ಈ ಕ್ರಿಸ್ತನ ಜನನದ ಸಂದರ್ಭದಲ್ಲಿಯೂ ಹಾಗೂ ನ್ಯೂ ಇಯರ್ ವಾಚ್ ನೈಟ್ ಸರ್ವಿಸ್ ಸಂದರ್ಭದಲ್ಲಿಯೂ ಪ್ರತಿಯೊಂದು ಸಭೆಯಲ್ಲಿಯೂ ಪರಿಶುದ್ಧಾತ್ಮನ ಕಾರ್ಯಗಳು ಕಾರ್ಯ ಸಾಧಿಸಲಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಉಗರ ಬೆಚ್ಚಿಗಿರುವಂತಹ ಲವದೋಕಿಯ ಸಭೆಯಂತಿರದೆ ಜೀವಿಸುವವನು ಎಂಬ ಹೆಸರಿದ್ದಾಗಿಯೂ ಸತ್ತವನಾಗಿದ್ದಿ ಎಂಬ ಆ ಸಾರ್ದಿಸ್ ಸಭೆಯ ಹಾಗೆ ಇರದೆ, ಇಜ್ಬೇಲಳ ಬೋಧನೆ ಅನುಮತಿಸಿದ ತ್ವತೈರ ಸಭೆಯವರಂತಿರದೆ, ಬಿಳಾಮನ ಬೋಧನೆಗೆ ಅವಕಾಶ ಕೊಟ್ಟ ಪೆರ್ಗಮ ಸಭೆಯಂತಿರದೆ, ಮೊದಲ ಪ್ರೀತಿ ಕಳಕೊಂಡಿರುವ ಎಫೆಸ ಸಭೆಯಂತಿರದೆ, ಮರಣದವರೆಗೂ ನಂಬಿಗಸ್ತರಾಗಿದ್ದಂತಹ ಸ್ಮರಣ ಸಭೆಯಂತಿರುವ ಹಾಗೆ ಸುವಾರ್ತೆಯನ್ನು ಸಕಲ ಜನರಿಗೆ ಸಾರುವುದಕ್ಕಾಗಿ, ಅನೇಕ ಆತ್ಮಗಳನ್ನು ರಕ್ಷಿಸುವುದಕ್ಕಾಗಿ ನಿರ್ಧರಿಸಿರುವ ಆ ಫಿಲಡೆಲ್ಫಿಯಾ ಸಭೆಯ ಹಾಗೆ ಈ ದಿನ ಎಲ್ಲಾ ಸಭೆಗಳು ಉಜ್ಜೀವಿಸಲ್ಪಡುವ ಹಾಗೆ ಪರಿಶುದ್ಧಾತ್ಮನ ಕಾರ್ಯಗಳನ್ನು ಜರುಗಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್.
ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಸಭೆಗಳಿಗೆ ಹೊರಡಿರಿ, ದೇವರನ್ನು ಆರಾಧಿಸಿರಿ, ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿರಿ. ಈ ವರ್ಷಾಂತ್ಯದಲ್ಲಿ ಪರಿಶುದ್ಧಾತ್ಮನ ಕಾರ್ಯಗಳು ಪ್ರಪಂಚದಾದ್ಯಂತ ಪ್ರತಿಯೊಂದು ಸಭೆಯಲ್ಲಿ, ಪ್ರತಿಯೊಂದು ಕ್ಯಾರಲ್ ಸರ್ವಿಸ್ನಲ್ಲಿ, ಕ್ಯಾರಲ್ ಸಿಂಗಿಂಗ್ನಲ್ಲಿ, ಕ್ರಿಸ್ತನ ಜನನದ ಸಂದರ್ಭದಲ್ಲಿ ಹಮ್ಮಿಕೊಂಡ ಎಲ್ಲಾ ಕೂಟಗಳಲ್ಲಿ ಪವಿತ್ರಾತ್ಮನ ಕಾರ್ಯ ನಡೆಯುವ ಹಾಗೆ ಐಕ್ಯದಿಂದ ಪ್ರಾರ್ಥಿಸೋಣ, ಅದ್ಭುತಗಳನ್ನು ಕಾಣೋಣ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮೆಲ್ಲರಿಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ. ಭಾನುವಾರದ ಆರಾಧನೆಗಾಗಿ ದೇವರು ನಿಮಗೆ ಕೊಟ್ಟಿರುವಂತಹ ಸಭೆಗಳಿಗೆ ದಯಮಾಡಿ ಹೋಗುವವರಾಗಿರಿ. ನಂತರ ಬಂದು ಈ ಕಾರ್ಯಕ್ರಮ ವೀಕ್ಷಿಸಿರಿ. ದಿನವಿಡೀ ದೇವರ ಸನ್ನಿಧಿಯಲ್ಲಿ ಕಾಲ ಕಳೆಯುವವರಾಗಿರಿ. ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.